ಅಧಿಕಾರದ ಆಸೆಗೆ ಬಿದ್ದು ಅವರು ಮಾಡಿರುವ ಎಡವಟ್ಟು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಬಾಯಿಗೆ ಲಡ್ಡು ಬಂದು ಬೀಳುವಂತೆ ಮಾಡಿದೆ. ಇಂಡಿ ಮೈತ್ರಿಕೂಟದಲ್ಲೇ ಕಾಂಗ್ರೆಸ್ ಪಕ್ಷದ ನಂಬುಗೆಯ ಪಾರ್ಟ್ನರ್ನಂತೆ ಸ್ಟಾಲಿನ್ ವರ್ತಿಸಿದ್ರು. ರಾಹುಲ್ ಇಷ್ಟು ಮಾಡ್ತಿದ್ದಂತೆಯೇ ಇಂಡಿ ಮೈತ್ರಿಕೂಟ ಮಕಾಡೆ ಮಲಗಿದೆ. ರಾಹುಲ್ ಇಂಡಿ ಮೈತ್ರಿಕೂಟ ಒಡೆದಿದ್ದನ್ನ ಕಂಡು ಮೋದಿ ಅಮಿತ್ ಶಾ ಮುಖದಲ್ಲಿ ನಗು ಅರಳಿದೆ. ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ರಾಜಕೀಯದಲ್ಲಿ ಸ್ನೇಹ, ವಿಶ್ವಾಸ, ನಂಬಿಕೆಗೆ ಬೆಲೆಯೇ ಇಲ್ವಾ? ಅಥವಾ ರಾಜಕೀಯ ಇರೋದೇ ಹೀಗೇನು? ಅಧಿಕಾರಕ್ಕಾಗಿ ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತಾ? ಕುರ್ಚಿಗಾಗಿ ನೈತಿಕತೆಯೇ ಕಾಣಿಯಾಗುತ್ತಾ? ಕಾಂಗ್ರೆಸ್ ಪಕ್ಷ ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟ ನಂತರ ಮೂಡಿರುವ ಪ್ರಶ್ನೆಗಳಿವೆ. ಡಿಎಂಕೆ ಜೊತೆಗಿನ 5 ದಶಕಗಳ ಕಾಂಗ್ರೆಸ್ ಮೈತ್ರಿಯನ್ನ ರಾಹುಲ್ ಗಾಂಧಿ ಅಧಿಕಾರಕ್ಕಾಗಿ ಕಿತ್ತೆಸೆದು ದೇಶದ ರಾಜಕಾರಣದಲ್ಲಿ ದೊಡ್ಡ ವಿಮರ್ಶೆಗೆ ಕಾರಣರಾಗಿದ್ದಾರೆ. ಕೆಲವೇ ದಿನಗಳ ಹಿಂದೆ ಡಿಎಂಕೆ ನಾಯಕ ಸ್ಟಾಲಿನ್ ಅವರನ್ನ ಬಾಚಿ ತಬ್ಬಿ ಜನ್ಮಾಂತರದ ಗೆಳೆಯ ಎಂಬಂತೆ ಪೋಸ್ ಕೊಡ್ತಾ ಚುನಾವಣೆ ಎದುರಿಸಿದಂತಹ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ಈಗ ಏಕಾಏಕಿ ಅವರ ಜೊತೆಗಿನ ಸುದೀರ್ಘ ಕಾಲದ ಮೈತ್ರಿಯನ್ನ ಕಳೆದುಕೊಂಡು ವಿಜಯ್ ಜೊತೆ ಕೈ ಜೋಡಿಸಿದ್ದಾರೆ. ಆತುರಕ್ಕೆ ಬಿದ್ದು ಅಥವಾ ಅತಂತ್ರ ಸರ್ಕಾರದ ಅಧಿಕಾರದ ಆಸೆಗೆ ಬಿದ್ದು ಅವರು ಮಾಡಿರುವ ಎಡವಟ್ಟು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಬಾಯಿಗೆ ಲಡ್ಡು ಬಂದು ಬೀಳುವಂತೆ ಮಾಡಿದೆ. ರಾಹುಲ್ನ ಈ ಒಂದು ನಡೆಯಿಂದ ರಾಷ್ಟ್ರ ರಾಜಕಾರಣದಲ್ಲಿ ಆದ ಬದಲಾವಣೆ ಏನು? ರಾಹುಲ್ ಕೈಗೊಂಡ ತಪ್ಪು ನಿರ್ಧಾರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮುಖದಲ್ಲಿ ನಗು ಅರಳುವಂತೆ ಮಾಡಿತಾದ್ರೂ ಯಾಕೆ? ತಿಳಿಯೋಣ ಬನ್ನಿ. ನಿಮಗೆ ಗೊತ್ತಿರುವಂತೆ ಕಳೆದ 2024ರ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ರಚಿಸಿದಾಗ ಬಿಹಾರದ ನಿತೀಶ್ ಕುಮಾರ್, ಎನ್ಸಿಪಿಎ ಶರದ್ ಪವಾರ್ ಅವರಿಂದ ಮೊದಲುಗೊಂಡು ಆರ್ಜೆಡಿ, ಟಿಎಂಸಿ, ಡಿಎಂಕೆ, ಜೆಎಂಎಂ ಹೀಗೆ ಬಿಜೆಪಿಯನ್ನ ಸೈದ್ಧಾಂತಿಕವಾಗಿ ವಿರೋಧಿಸುವ ಪಕ್ಷಗಳೆಲ್ಲವೂ ಕಾಂಗ್ರೆಸ್ ಜೊತೆಯಲ್ಲಿದ್ವು. ಆದ್ರೆ ಕಾಂಗ್ರೆಸ್ ಪಕ್ಷದ ದೊಡ್ಡಣ್ಣನ ವರ್ತನೆಯಿಂದ ಬೇಸತ್ತ ನಿತೀಶ್ ಇಂಡಿ ಮೈತ್ರಿಕೂಟವನ್ನ ತೊರೆದು ಕೇಜ್ರಿವಾಲ್ ಇವರತ್ತ ಸುಳಿಲೇ ಇಲ್ಲ. ಮುಂದೆ ಬಿಹಾರದ ಚುನಾವಣೆ ಸೋಲಿನಿಂದ ಆರ್ಜೆಡಿ ದೂರವಾಯಿತು. ಟಿಎಂಸಿಯ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿಗೆ ಒಪ್ಕೊಳ್ಳೇ ಇಲ್ಲ. ಹೀಗಿದ್ದಾಗ್ಲೂ ತಮಿಳುನಾಡಿನಲ್ಲಿ ಮೈತ್ರಿ ಮುಂದುವರೆಸಿದವರು ಡಿಎಂಕೆಯ ಎಂಕೆ ಸ್ಟಾಲಿನ್. ಲೋಕಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆಗೆ ಸಮ್ಮತಿಸಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲು ಅನುವು ಮಾಡಿಕೊಟ್ಟಿದ್ದಲ್ಲದೆ ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲೂ ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟರು. ಇಂಡಿ ಮೈತ್ರಿಕೂಟದಲ್ಲೇ ಕಾಂಗ್ರೆಸ್ ಪಕ್ಷದ ನಂಬುಗೆಯ ಪಾರ್ಟ್ನರ್ನಂತೆ ಸ್ಟಾಲಿನ್ ವರ್ತಿಸಿದ್ರು. ಆದ್ರೆ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ದಿನವೇ ಡಿಎಂಕೆ ನಾಯಕರಾಗಿ ಒಂದು ಮಾಹಿತಿಯೂ ನೀಡದೆ ಏಕಾಏಕಿ ಟಿವಿಕೆ ಜೊತೆ ಕೈ ಜೋಡಿಸಲು ರಾಹುಲ್ ಹಾತೊರೆದರು. ವಿಜಯ್ಗೆ ಕಾಲ್ ಮಾಡಿ ಎಲ್ಲಾ ಪಕ್ಷಗಳಿಗಿಂತ ಮುಂಚೆಯೇ ಬೆಂಬಲವನ್ನ ಕನ್ಫರ್ಮ್ ಮಾಡಿದ್ರು. ವಿಜಯ್ ಪ್ರಮಾಣ ವಚನಕ್ಕೂ ಬಂದು ಅವರ ಜೊತೆ ಕೈ ಎತ್ತಿ ನಿಂತರು. ಜನ್ಮದ ಗೆಳೆಯನಂತೆ ಪೋಸ್ ಕೊಟ್ರು. ರಾಹುಲ್ ಇಷ್ಟು ಮಾಡ್ತಿದ್ದಂತೆಯೇ ಇಂಡಿ ಮೈತ್ರಿಕೂಟ ಮಕಾಡೆ ಮಲಗಿದೆ. ಡಿಎಂಕೆ ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಅಧಿಕಾರ ದಾಹವನ್ನ ಟೀಕಿಸಿದೆ. ಸಂಸತ್ನಲ್ಲಿ ಡಿಎಂಕೆ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡುವಂತೆ ಸ್ಪೀಕರ್ ಕಚೇರಿಗೆ ಪತ್ರ ಕಳುಹಿಸಿದೆ. ಪಶ್ಚಿಮ ಬಂಗಾಳದ ದೀದಿ ಸೋಲಿಗೆ ಮೀಡಿಯಾದ ರಾಹುಲ್ ವರ್ತನೆ ಮತ್ತು ತಮಿಳುನಾಡಿನಲ್ಲಿ ತೋರಿದ ಮೈತ್ರಿ ಧರ್ಮ ಉಲ್ಲಂಘನೆ ತೀವ್ರ ನೊಂದುಕೊಂಡಿರುವ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್, ನಾವು ಕಷ್ಟದಲ್ಲಿ ಇರುವವರ ಜೊತೆ ಇರ್ತೀವಿ ಎಂದು ಸ್ಟಾಲಿನ್ ಮತ್ತು ಮಮತಾ ಜೊತೆ ಇರುವ ಚಿತ್ರವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ರಾಹುಲ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಮೈತ್ರಿಕೂಟ ತ್ಯಜಿಸಲು ಚಿಂತಿಸುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಬಗ್ಗೆ ಆಕ್ರೋಶಗೊಂಡಿದ್ದಾರೆ. ಎಡಪಕ್ಷಗಳು ಮುನಿದಿವೆ, ಹೀಗಾಗಿ ಇಂಡಿಯಾ ಮೈತ್ರಿಕೂಟ ಬಹುತೇಕ ಬರ್ಖಾಸ್ತವಾಗುವ ಹಂತಕ್ಕೆ ಮುಟ್ಟಿದೆ. ಮುಂಬರುವ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಸಹವಾಸ ಬಿಡಲು ಚಿಂತಿಸ್ತಾ ಇದೆ. ಇದೆಲ್ಲವನ್ನ ಕಂಡ ಬಿಜೆಪಿಗೆ ಖುಷಿಯಾಗಿದೆ. ರಾಹುಲ್ ಇಂಡಿ ಮೈತ್ರಿಕೂಟ ಒಡೆದಿದ್ದನ್ನ ಕಂಡು ಮೋದಿ ಅಮಿತ್ ಶಾ ಮುಖದಲ್ಲಿ ನಗು ಅರಳಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಎನ್ಡಿಎ ಕೂಟದ ಎದುರು ಹೋರಾಡಲು ಪ್ರಬಲ ಎದುರಾಳಿ ಕೂಟವೇ ಇಲ್ಲದಂತೆ ಮಾಡುವ ಮೂಲಕ ರಾಹುಲ್ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ತಮಿಳುನಾಡು ರಾಜಕೀಯ ದೇಶದ ರಾಜಕಾರಣಕ್ಕೆ ತಿರುವು ಕೊಟ್ಟಿರೋದಂತೂ ಸುಳ್ಳಲ್ಲ. ಇನ್ನು ಬಿಜೆಪಿ ಎನ್ಡಿಎ ಕೂಟ ಸಂಸತ್ನಲ್ಲಿ ಮೇಲುಗೈ ಸಾಧಿಸುವ ದಿನಗಳನ್ನ
ನಾವು ನೋಡಬಹುದು. ಇದರ ನಡುವೆ ಕಾಂಗ್ರೆಸ್ ಪಕ್ಷವನ್ನ ಪ್ರಾದೇಶಿಕ ಪಕ್ಷಗಳು ನಂಬದಂತಹ ದಿನಗಳು ಮಾತ್ರ ಬಂದಿರುವುದು ಖಚಿತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.